ಗೊಂದಲದ ಗೂಡಾದ ಕೆಡಿಪಿ ಸಭೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆ ಆರಂಭವಾಗುತ್ತಿದ್ದಂತೆ ಹಳ್ಳದಕೇರಿ ಓಣಿಯ ರೈತರು ನಮಗೆ ಜಮೀನುಗಳಿಗೆ ತೆರಳಲು ರಸ್ತೆ ನಿರ್ಮಿಸಿಕೊಡಿ ಎಂದು ಒತ್ತಾಯಿಸಿದರು. ಇದೇ ಸಮಯದಲ್ಲಿ ಬಾಲೆಹೊಸೂರು ಗ್ರಾಮದ ರೈತರು ಸಹ ನಮಗೂ ಸಹ ಸರಿಯಾದ ರಸ್ತೆ ಇಲ್ಲ ಎಂದು ಶಾಸಕರಿಗೆ ಒತ್ತಾಯಿಸಿದರು. ಈ ಸಮಯದಲ್ಲಿ ಶಾಸಕರು ಮತ್ತು ರೈತರ ಮಧ್ಯೆ ವಾಗ್ವಾದ ಸಹ ನಡೆದವು. ಇದರಿಂದ ಕೆಡಿಪಿ ಸಭೆ ಗೊಂದಲದ ಗೂಡಾಗಿ ಮಾರ್ಪಟ್ಟಿತು. ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಸಮಾಧಾನ ಪಡಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ವಾಸುದೇವ ವಿ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಕೃಷ್ಣಪ್ಪ ಧರ್ಮರ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೆ ನಾಗಭೂಷಣ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತರು, ಮುಖಂಡರು ಇದ್ದರು. ವರದಿ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ವಿಚಾರದಲ್ಲಿ ನಾವಿಲ್ಲ. ಅದರಲ್ಲಿ ಬಾಲೆಹೊಸೂರಿನಲ್ಲಿರುವಂತ 4 ಕಿಲೋಮೀಟರ್ ಅನ್ನ ರೈತರು ಮತ್ತು ನಾವು ಕೂಡಿಕೊಂಡು ಅಲ್ಲಿರುವಂತ 4 ಕಿಲೋಮೀಟರ್ ರಸ್ತೆನ ನಾವು ಬಂದಿದ್ದಿಲ್ಲ. ಬಹುಶಃ 15 ದಿನದಿಂದ ನಾವು ಬಾಲೆಹೊಸೂರು ಜಾತ್ರೆ ಇದ್ದಾಗ ಅವತ್ತಿನ ದಿನ ನಾವು ಪ್ರಾರಂಭ ಮಾಡಿ 4 ಕಿಲೋಮೀಟರ್ ರಸ್ತೆನ ಸ್ವತಃ ನಮ್ಮ ದುಡ್ಡಿಂದ ಹಾಕಿ ಅಲ್ಲಿ ರೈತರು ಸಹಿತ ತಮ್ಮ ವೆಹಿಕಲ್ ತಗೊಂಡು ಬಂದಿದ್ರು. ಅವ್ರ ವೆಹಿಕಲ್ ತಗೊಂಡು ಬಂದು ಟ್ರ್ಯಾಕ್ಟರ್ ಅವ್ರು ತಂದಿದ್ರು. ಅದಕ್ಕೆ ನಾವು ಸಹಿತ ಯಾವ ಟ್ರ್ಯಾಕ್ಟರ್ ಬಂದಿದ್ವಿ ಅದನ್ನು ಡೀಸೆಲ್ ಹಾಕಿಸ್ತೀವಿ ಅಂತೇಳಿ JCB ಸಹಿತ ಬೇರೆಯವ್ರ ಬಾಡಿಗೆ ಕಳಿಸಿ ಟಿಪ್ಪರ್ಗಳನ್ನು ತರಿಸಿ 4 ಕಿಲೋಮೀಟರ್ ರಸ್ತೆಯನ್ನು ನಾವು ಅಧಿಕಾರಿಗಳ ಸರ್ಕಾರದಿಂದ ನಾವು ಮಾಡಿದ್ವಿ. ಇದೇ ವಿಷಯವಾಗಿ ಸುಮಾರು 2 ತಿಂಗಳಿಂದ ಮಾದರಿ ಮತ್ತು ಎತ್ತಲೆ ಭಾಗದ ರೈತರು ಅವತ್ತಿನ ದಿನ ನನಗೆ ಕೇಳಿಕೊಡ್ತು, ಸರ್ ಏನಿಲ್ಲ ಒಂದು ನಿಮಿಷ ನಾನು ಮಾತಾಡ್ತಿರ್ತೇನೆ, ನೀನು ಇವತ್ತು ಬಂದೆ ಬಾಲೆಹೊಸೂರು ಸುರುಳಿಗೆ ಹೇಳ್ತಾರೆ. ಬಾಲೆಹೊಸೂರು ಸುರುಳಿಗೆ ಮುಗಿಸ್ತೇನೆ. ಹೌದಾ? ನಾನು ಬಾಲೆಹೊಸೂರಿಂದ ರೈತ ಸಂಪರ್ಕಕ್ಕೆ ದೊಡ್ಡ ರಸ್ತೆ ಅಂತ ಹೇಳ್ತೇನೆ. ಅದೇ ರಸ್ತೆ ಯಾವ